ಯಡಿಯೂರಪ್ಪ ನೀನು ಬಬಲೇಶ್ವರದ ಪ್ರಭಾವಿ ಸಚಿವನ ಜೊತೆ ಮ್ಯಾಚ್ ಹೊಂದಾಣಿಕೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡೆ ಅಪ್ಪು ಪಟ್ಟಣ ಶೆಟ್ಟಿಗೆ ಟಿಕೆಟ್ ಬೇಡ ಅಂತೇಳಿ ನೀನು ಯಡಿಯೂರಪ್ಪನ ಕಾಲಿಡ್ದು ಬಿ ಜೆ ಪಿ ಬಂದು ಟಿಕೆಟ್ ತಗೊಳ್ಳಿಲ್ವ? ಆವತ್ತು ಯಡಿಯೂರಪ್ಪ ಭಾರಿ ಒಳ್ಳೆಯರಾಗಿದ್ರ? ನಿನ್ನನ್ನು ಬಲಿಪಶು ಮಾಡ್ತಾರೆ, ಬಲಿ ಕೊಡ್ತಾ ಇದ್ದಾರೆ, ಅರ್ಥ ಮಾಡ್ಕೋಬೇಕು. ಯಡಿಯೂರಪ್ಪ ವೀರಶೈವ ಲಿಂಗಾಯತ ಪ್ರಶ್ನಾತೀತ ನಾಯಕ, ಎಲ್ಲ ಸಮುದಾಯದ ನಾಯಕ, SC ST OBC, ಅರ್ಥ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ಯಡಿಯೂರಪ್ಪನವರು ಈ ಜಾತಿ ಕಾಲಂನಲ್ಲಿ ಪಂಚಮಶಾಲಿ ಸಮಾಜವನ್ನು 3B ಅದರ ಅಲ್ಲಿ ಜಾತಿ ಕಾಲಂನಲ್ಲಿ ಪಂಚಮಶಾಲಿ ಸಮುದಾಯ ಇರಲಿಲ್ಲ. 3Bಗೆ ಸೇರಿಸಿದಕ್ಕೆ ಇವತ್ತು ಮೀಸಲಾತಿ 2009ರಲ್ಲಿ ಪಂಚಮಶಾಲಿ ಅಂತ ಜಾತಿ ಕಾಲಂ ಸೇರಿಸಿದಕ್ಕೆ ಮೀಸಲಾತಿ ಕೇಳೋಕ್ಕೆ ಅವಕಾಶ ಇರಲಿಲ್ಲ. ಅವತ್ತು ಯಡಿಯೂರಪ್ಪ ಸಮುದಾಯ ಮೇಲೆ ಅಭಿಮಾನ ಇಟ್ಟು ಸೇರಿಸಿದ್ದು. ಯಡಿಯೂರಪ್ಪಗೆ ವೀರಶೈವ ಲಿಂಗ ಸಮುದಾಯ ಎಲ್ಲ ಒಳಪಂಗಗಳು ಬೆಂಬಲವನ್ನು ಕೊಟ್ಟಿದ್ದೇವೆ. ನೀನು ಯಾರೋ ಒಬ್ಬನು ಯಡಿಯೂರಪ್ಪ ಲಿಂಗಾಯತರ ನಾಯಕ ಅಲ್ಲ ಅಂದ್ರೆ ಒಪ್ಕೊಂತಾರ? ಸಮುದಾಯನ ಒಪ್ಕೊಂಡಿದ್ದೇವೆ, ಮಠಾಧೀಶರು ಒಪ್ಕೊಂಡಿದ್ದಾರೆ, SC ST OBC ಎಲ್ಲರೂ ಒಪ್ಕೊಂಡಿದ್ದಾರೆ. ಯಡಿಯೂರಪ್ಪನವರು ವಿಜಯೇಂದ್ರ ಬೇಡ ಅಂತ ಹೇಳಿದ್ದಾರೆ. ಯಡಿಯೂರಪ್ಪನವ್ರು ಯಾಕೆ ಮಾಧ್ಯಮಸ್ಥೆ ಕೆಲವರು ಹೇಳ್ತಾರೆ, ಅವ್ರು ಸುಳ್ಳು ಹೇಳ್ತಾರೆ. ಯಡಿಯೂರಪ್ಪ ಯಾವತ್ತೂ ಸೋರ್ಗಣಿಕೆಗೆ ಹೇಳಲ್ಲ. ನಾನು ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅಂದರೆ ಮುಜುಗರ ಆಗುತ್ತೆ ಅಂತ ಯಡಿಯೂರಪ್ಪನವ್ರು ಹೇಳಿದರು. ವಿಜಯೇಂದ್ರ ಬೇಡ ಅಂತ ನಮಗೆ ಹೇಳಿದ್ದು ಸತ್ಯ. ಅದು ನಾವು ಹೇಳ್ತಾ ಇದ್ದೀವಿ, ಯಡಿಯೂರಪ್ಪನವರು ವಿಜಯೇಂದ್ರ ಬೇಡ ಅಂತ ಹೇಳಿದ್ದಾರೆ. ಆದರೂ ನಾವು ಸಮಯ ಇದನ್ನೇನು ವೀರಶೈವ ಲಿಂಗಾಯತ ಮಹಾಸಂಘ ಸಮಾವೇಶನ ಮಾಡೇ ಮಾಡ್ತೀವಿ ಅಂದರೆ ಇಡೀ ರಾಜ್ಯದ ಉದ್ದಗಲಕ್ಕೆಲ್ಲ ನಮ್ಮ ಒಳಪಂಗಡಗಳು ಸಮುದಾಯದ ಮುಖಂಡರುಗಳು ಈ ಒಟ್ಟಾಗಬೇಕು ಒಂದಾಗಬೇಕು ಸಮಾವೇಶ ಮಾಡಬೇಕಂತ ಎಲ್ಲರೂ ಹೇಳ್ತಾರೆ. ಮಠಾಧೀಶರ ಆಶೀರ್ವಾದ ಇದೆ, ಪಕ್ಷಾತೀತ ಎಲ್ಲರ ಬರೀ 5 ರಿಂದ 10 ಲಕ್ಷ ಜನ ಐತಿಹಾಸಿಕ ಸಮಾವೇಶನ ಮಾಡೇ ಮಾಡ್ತೀವಿ. ವೀರಶೈವ ಲಿಂಗಾಯತ ಧರ್ಮ ಅಂದರೆ ಮಾನವ ಧರ್ಮಕ್ಕೆ ಜಯವಾಗಲಿ, ಕಾಯಕವೇ ಕೈಲಾಸ. ವೀರಶೈವ ಲಿಂಗಾಯತ ಮಹಾಸಂಗಮದ ಅಡಿಯಲ್ಲಿ ನಾವಿವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇರೋದು. ಇದು ಕೇವಲ ಯಾರ್ದೋ ವಿರುದ್ಧ ಅಲ್ಲ, ಎಲ್ಲ ಒಳಪಂಗಡಗಳು ಜೊತೆಯಾಗಬೇಕು, ಒಟ್ಟಾಗಿ ಹೋಗಬೇಕು. ಯಾಕೆ ಅಂದರೆ ವೀರಶೈವ ಲಿಂಗಾಯತರು ಅಂದರೆ ಸರ್ವರನ್ನು ಪ್ರೀತಿ ಮಾಡ್ತಕ್ಕಂಥವ್ರು, ಸರ್ವರ ಏಳಿಗೆಯನ್ನು ಬಯಸ್ತಕ್ಕಂಥವ್ರು, ಸಮಬಾಳು ಸಮಪಾಲು ಎಂಬ ಧರ್ಮದಡಿಯಲ್ಲಿ ನಾವು ಹೋಗ್ತಕ್ಕಂಥವ್ರು. ಹಾಗಾಗಿ ಕೇವಲ ವೀರಶೈವ ಲಿಂಗಾಯತರ ಜೊತೆಗೆ ಎಲ್ಲ ಸಮುದಾಯದ ಮುಖಂಡರು ಕೂಡ ಬೆಂಬಲ ಕೊಡ್ತಾ ಇದ್ದಾರೆ. ಲಿಂಗಾಯತರು ಅಂದರೆ ನಾವು ಮೊದಲಿಗೆ ಪ್ರತಿಯೊಬ್ಬರಿಗೂ ಏನು ನಾವು ಮನುಷ್ಯರು ಅಂತ ಅದೀವಿ, ಶರಣರು ಅಂತೀವಿ. ಶರಣ ಲಿಂಗರಾಜು ಅವ್ರು ಯಾವುದೇ ಸಮುದಾಯದಲ್ಲಿ ಗುರುತಿಸ್ಕೊಂಡಿರಲಿ, ಶರಣರು ಅಂತೀವಿ. 1 ಸೆಕೆಂಡಿಗೆ ಅವ್ನು ಲಿಂಗ ಕಟ್ಟಿದವನೇ ಲಿಂಗವಂತ. ನಾವು ಯಾರು ನಾನು ಲಿಂಗಾಯತ ಆಗ್ತೀನಿ ಅಂತ ನೀವು ಬಂದರೆ ನಾವು ಬೇಡ ಅನ್ನಂಗಿಲ್ಲ, ಅಥವಾ ನೀನು ಲಿಂಗಾಯತ ಅಲ್ಲ ಅಂತ ಹೇಳಲ್ಲ. ಇದು ಮೂಲ ಧರ್ಮ, ಇದನ್ನು ಹೇಳ್ತಾ ಇರೋದು. ಈಗ ನೀವು ಲಿಂಗ 1 ಸೆಕೆಂಡಿಗೆ ದಾರಿಗೆ ಹೋಗೋ ಟಾಮ್ ಅಂಡ್ ಡಿಕ್ ಅಥವಾ ದಾರಿಗೆ ಹೋಗೋ ದಾಸೆಯನ್ನು ನಾವು ಲಿಂಗಾಯತ ಅಂತ ಬರ್ತೀನಿ ಅಂದರೆ ಅವು ಒಪ್ಕೋಬೇಕು. ನಾವು ಲಿಂಗವನ್ನು ಕಟ್ಟಿದವನೇ ಲಿಂಗವಂತ. ನಮಗೆಲ್ಲ ಹುಟ್ಟಿದಾಗಲೇ ನಮ್ಮ ತಂದೆ ತಾಯಿಗಳು ಲಿಂಗವನ್ನು ಕಟ್ಟಿ ಸ್ವಾಮಿಗಳು ಸಂಸ್ಕಾರ ಕೊಟ್ಟಿರ್ತಾರೆ. ಹಾಗಾಗಿ ಅವ್ರ ಲಿಂಗಾಯತಲ್ಲ, ಇವ್ರ ಲಿಂಗಾಯತಲ್ಲ, ಇವ್ರು ಬೇಡ ಅವ್ರು ಬೇಡ ನಾನೇ ಬೇಕು ಅನ್ನೋದು ಉದ್ದಟತನವನ್ನು ಯಾರೂ ಕೂಡ ಮಾಡಬಾರ್ದು, ಯಾರೇ ಆಗಲಿ, ಇವತ್ತಾಗಲಿ ನಾಳೆ ಆಗಲಿ. ಆಮೇಲೆ ಸಮುದಾಯದ ಸ್ವಾಮಿಗಳನ್ನ ಚಿಕ್ಕಪೇಟೆಯಲ್ಲಿ ಕಾವಿ ಡ್ರೆಸ್ ಹಾಕ್ಸ್ಕೊಂಬಂದರೆ ಇವತ್ತು ತೆಗೆದು ನೋಡ್ರಿ, ಮಾಧ್ಯಮಗಳಲ್ಲಿ ರೆಕಾರ್ಡ್ ಇರ್ತದೆ. ಪ್ರತಿಯೊಬ್ಬರು ಜವಾಬ್ದಾರಿಯುತ ಮಠಗಳ ಸ್ವಾಮೀಜಿಗಳು ಬಂದದ್ದು ವೀರಶೈವ ಲಿಂಗಾಯತರು ಒಂದಾಗಬೇಕು ಅನ್ನೋ ಉದ್ದೇಶದಿಂದ. ಅನೇಕ ಒಳ್ಳೊಳ್ಳೆ ಸಮಾಜವನ್ನು ತಿದ್ದಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಸ್ವಾಮಿಗಳು, ಉದಾಹರಣೆಗೆ ಚಿಕ್ಕಮಂಗ್ಳೂರಿನಲ್ಲಿ ಎಳನಾಡು ಸ್ವಾಮಿಗಳು ಬಂದಿದ್ದರು. ಇವರೆಲ್ಲರಿಗೂ ಅವಮಾನ ಮಾಡಿ ನೀವು ಸಮುದಾಯವನ್ನು ತುಚ್ಛ ಸ್ಥಿತಿಗೆ ತಗೊಂಡೋಗ್ತಾ ಇದ್ದೀರಿ. ನೀವು ಸ್ವಾಮಿಗಳಿಗೆ ಬೈಯೋದು, ಒಳಪಂಗಡಗಳಿಗೆ ಬೈಯೋದು. ಯತ್ನಾಳವ್ರೆ, ನೀವು ಬಣಜಿಗರಿಗೆ ಬೈಲಿಲ್ವಾ? ಆಗಲಿ, ಉದಾಹರಣೆ ನಾವು ಈಗ ರೆಕಾರ್ಡ್ ಇದೆ, ಅದು ಒಂದು 2-3 ವರ್ಷದ ಹಿಂದೆ ಬೈದಿದ್ರು. ಒಳಪಂಗಡಗಳಿಗೆ ಬೈತೀರಿ, ಯಾರಿಗೆ ಬೇಕಾದ್ರೂ ನೀವು ದಾಳಿ ಮಾಡ್ತೀರಿ ವೈಯಕ್ತಿಕ ವಿಚಾರಗಳನ್ನ. ಮತ್ತು ನಾನು ಮಹಾಸಂಗಮ, ನಾವೇ ನಿಮಗೆ ಆದರ್ಶ. ಮಹಾಸಂಗಮ ಅಂತ ಹೆಸರಿಟ್ಟಿರೋದು
ಒಂದು ಕಲ್ಪನೆ, ಒಂದು ಒಳ್ಳೆ ಪರಿಕಲ್ಪನೆ ಅಡಿಯಲ್ಲಿ ನಾವು ಹೊರಟಿದ್ದೀವಿ. ಯಾಕೆ ಸಮುದಾಯದ ಸ್ವಾಮಿಗಳನ್ನ ನಿಮಗೆ ನಿಮ್ಮ ಜೊತೆಗೆ ಬರಲಿಲ್ಲ ಅಂತೇಳಿ ನೀವು ಸ್ವಾಮಿಗಳಿಗೆ ಬೈತಕ್ಕಂಥ ಕೆಲಸ ಮಾಡ್ತೀರಿ? ಆಮೇಲೆ ಲಿಂಗಾಯತರಲ್ಲ ಅನ್ನೋ ಮಾತುಗಳನ್ನ ಯಾಕೆ ಆಡ್ತೀರಿ? ಪ್ರತಿಯೊಬ್ಬರು ನಮ್ಮವರು, ಇವನ್ಯಾರವ ಇವ ನಮ್ಮವ ಅಂತ ವಚನಗಳಲ್ಲೇ ಬರೆದಿದೆ. ರಾಜಕೀಯ ಉದ್ದೇಶಕ್ಕೋಸ್ಕರ ಅವರಲ್ಲ ಇವರು ಲಿಂಗಾಯತರು ಇವರಲ್ಲ ಅಂತ ಅನ್ನಬಾರ್ದು. ಯಾರಿಗಾದರೂ ನಾವು ಲಿಂಗ ಕಟ್ಟರೆ ಲಿಂಗವಂತ, ಅವ್ರಿಗೆ ಸಂಸ್ಕಾರ ಕೊಟ್ಟಿದ್ದಾರೆ, ಅವ್ರು ಲಿಂಗಾಯತರು ಅಂತ ಇಡೀ ವ್ಯವಸ್ಥೆ ಒಪ್ಕೊಂಡಿದೆ, ಅವ್ರು ಲಿಂಗಾಯತರೇ. ಅಲ್ಲೋಗಿ ಟಿ ಸಿ ತೆಗೆದು ನೋಡ್ರಿ, ಏನು ಈಗ ಇವ್ನು ಯಾರ ಮಗ ಅಂತ ಇದನ್ನ ನೋಡ್ರಿ, DNA ಟೆಸ್ಟ್ ಮಾಡಿರಿ, ನೀವು ಯಾರ ಮಗ ಅಂತ DNA ಟೆಸ್ಟ್ ಮಾಡಿರಿ ಅಂತ ಹೇಳೋಕ್ಕಾಗುತ್ತಾ ನಾವು? ಹಂಗೆಲ್ಲ ಹಗುರವಾಗಿ ಮಾತಾಡಬೇಡ್ರಿ, ಗೌರವಯುತವಾಗಿ ನಡ್ಕೊಳ್ರಿ. ನಾವು ವೈಯಕ್ತಿಕವಾಗಿ ನಿಮ್ಮ ಮೇಲೆ ವಿರೋಧ ಅಲ್ಲ, ಅಥವಾ ಯಾವುದೇ ಹೆದರಿಕೆಗಾಗಲಿ ವಲಯಿಸೋಕ್ಕಾಗಲಿ ನಾವು ಹೇಳ್ತಾ ಇಲ್ಲ. ಹೊಸಪೇಟೆಯಲ್ಲಿ ಎಲ್ಲ ಸಮುದಾಯದ ಒಳಪಂಗಡಗಳ ಜನ ಅಭೂತಪೂರ್ವ ಬೆಂಬಲ ಕೊಟ್ಟರು. ಬರೀ ಪೂರ್ವ ಸಿದ್ಧತೆ, ಪ್ರತಿಯೊಬ್ಬ ಬುದ್ಧಿಜೀವಿಗಳು ಸಮಾಜದ ಮುಖಂಡರು ಬಂದರು, ಬರ್ರಿ ನಾವು ಜೋರಾಗಿ ಮಾಡ್ತೀವಿ. 5-6 ಸಾವಿರ ಜನ ಮುಖಂಡರುಗಳನ್ನೇ ಸೇರಿಸಿ 3 ಜಿಲ್ಲೆಯಿಂದ ಒಂದು ಒಳ್ಳೆ ಕಾರ್ಯಕ್ರಮ. ಹೊಸಪೇಟೆ ಮುಖಂಡರು ಇಲ್ಲಿ ಬಂದಿದ್ದಾರೆ, ಕೊಟ್ರೇಶ್ ಅವರು ಈಗಲೂ ಫೋನ್ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ಈ ಮಹಾಸಂಗಮದ ಏನು ಮುಖಂಡರುಗಳದವಿ, ಏನು ಒಂದು ಪರಿಕಲ್ಪನೆ ಇಟ್ಕೊಂಡು ಹೊರಟಿದ್ದೀವಿ, ಎಲ್ಲರಿಗೂ ಫೋನ್ ಮಾಡ್ತಾ ಇದ್ದಾರೆ. ದಯಮಾಡಿ ನಮ್ಮ ಜಿಲ್ಲೆಗೆ ಬರ್ರಿ, ನಾವೆಲ್ಲ ಒಂದಾಗೋಣ, ಬೇರೆ ಸಮಾಜನೂ ಜೊತೇಲಿ ತಗೊಂಡೋಗೋಣ, ಸಮಾಜದಲ್ಲಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡೋಣ ಅಂಥೇಳಿ ಪ್ರತಿಯೊಬ್ಬರು ಫೋನ್ ಮಾಡ್ತಾ ಇದ್ದಾರೆ, ಕರೀತಾ ಇದ್ದಾರೆ, ನಾವು ಮನೆಗಳಿಗೆ ಬಂದಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳದೆ ರಾಜಕೀಯ ದುರುದ್ದೇಶಕ್ಕೆ, ಯಾರನ್ನೋ ಒಲೈಸೋಕ್ಕೆ ನೀವು ಈ ರೀತಿ ಸಮುದಾಯವನ್ನು ಅಡ ಇಡಬೇಡ್ರಿ. ಸಮುದಾಯದ ಬಗ್ಗೆ ನಮ್ಮ ತಂದೆ ತಾಯಿಗಳಿಗೆ ನಾವೇ ಬೈಕೊಂಡಂಗೆ, ನಮ್ಮ ಯಾವುದೋ ರಾಜಕೀಯ ಉದ್ದೇಶಕ್ಕೆ, ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕೆ ನೀವು ಸೇರಿಸ್ರಿ, ಮಾತಾಡ್ರಿ, ನಿಮಗೇನು ಬೇಕೋ ಒಳ್ಳೆ ವಿಚಾರ ಮಾತಾಡ್ರಿ. ಇನ್ನೊಬ್ಬರನ್ನ ಬೈದು, ಇನ್ನೊಬ್ಬರನ್ನ ದೂರ ಮಾಡಿ, ಇನ್ನೊಬ್ರಿಗೇನೋ ಮನಸ್ಸು ನೋವು ಮಾಡಿ ನೀವು ರಾಜಕಾರಣ ಮಾಡಬೇಡ್ರಿ ಅಂತ ಹೇಳ್ತಾ, ಅದೇನು ಆದರ್ಶವಾಗಿ ನಡೆದು ತೋರಿಸ್ರಿ. ಇನ್ನೊಬ್ರಿಗೆ ಬೈದಲ್ಲ, ನೀವು ಆದರ್ಶವಾಗಿ ಸಾರ್ವಜನಿಕ ಜೀವನದಲ್ಲಿ ರಾಜಕಾರಣ ಮಾಡಿ ತೋರಿಸ್ರಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಸಮಾಜವನ್ನು ಒಡಿತಕ್ಕಂಥ ಕೆಲಸವಾಗಲಿ ಅಥವಾ ಸಮಾಜದ ಮುಖಂಡರುಗಳಿಗೆ, ಸ್ವಾಮೀಜಿಗಳಿಗೆ ಬೈತಕ್ಕಂಥ ಕೆಲಸವಾಗಲಿ ಮಾಡಬೇಡಿ ಅಂತ ಆಗ್ರಹ ಪಡಿಸ್ತಾ, ನಾವು ನಮ್ಮನ್ನು ಆದರ್ಶ ಮಾಡ್ಕೊಂಡಿದ್ದೀರಿ, ಅದೇನು ಮಾಡಬೇಕು ಅಂತದನ್ನು ಮಾಡಿ ತೋರಿಸ್ರಿ, ನಾವು ನೋಡ್ತೀವಿ ಅಂತ ನಿಮಗೆ ಮನವಿ ಮಾಡಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಅಣ್ಣ, ಇದು ಯಾರ ಆಸ್ತಿನಲ್ಲ, ವೀರಶೈವ ಲಿಂಗಾಯತ ಮಹಾಸಂಗಮ ಯಾರ ಆಸ್ತಿನಿಲ್ಲ. ಅವ್ರಿಗೆ ಬರೋ ತಾಕತ್ತಿದ್ರು ಬರ್ಬೋದು. ಏನೋ ಭಾರಿ ಸಂಪನ್ಮೂಲ ಐತೆ ಅಂತಲ್ಲಿ ವೈಭವೀಕರಿಸಿ ಅಂತಾರಲ್ಲ, ಬರೋ ತಾಕತ್ತು ಬೇಕು. ಇದು ಯಾರ ಮನೆ ಆಸ್ತಿ ಅಲ್ಲ, ಇದು ಯಾರೊಬ್ಬ ವ್ಯಕ್ತಿಗಳ ಮೇಲೆ ನಿಂತಿಲ್ಲ ಸಮಾಜ. ಹಾಗಾಗಿ ನಾವು ಐತಿಹಾಸಿಕ ಸಮಾವೇಶ ಮಾಡ್ತೀವಿ ಅಂತ ಹೇಳಿದ್ವಿ, ರವೀಂದ್ರನಾಥ್ ನೇತೃತ್ವದಲ್ಲಿ ಮಾಡ್ತೀವಿ. ಎಲ್ಲ ದಾನಿಗಳಿಂದಲೇ ಈ ಕಾರ್ಯಕ್ರಮ ನಡೆಯುತ್ತೆ. ಎಲ್ಲ ಜಿಲ್ಲೆಗಳಲ್ಲೂ ದಾನಿಗಳೇ 17 ಜಿಲ್ಲೆಗಳು ಮಾಡಿದ್ವಿ, ಇನ್ನು 11 ಜಿಲ್ಲೆ ಅದೇ ಮಾತ್ರ ಬಾಕಿ ಇದೆ ಅಷ್ಟೇ. ಇಲ್ಲ, ಒಟ್ಟಾಗಿ ತೀರ್ಮಾನ ಮಾಡ್ತೀವಿ. ಇಡೀ ರಾಜ್ಯದ ಉದ್ದಾಗಲಕ್ಕೆ ಬೆಂಬಲ ವ್ಯಕ್ತಪಡಿದೆ. ಸಮುದಾಯದ ಎಲ್ಲ ಮುಖಂಡರುಗಳು ಕರೆ ಮಾಡಿ ನಮ್ಮ ಜಿಲ್ಲೆ ಬನ್ನಿ ಅಂತ ಕರೀತಾ ಇದ್ದಾರೆ. ನಾಡಿನ ಮಠಾಧೀಶರು ಬೆಂಬಲವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಏನು ಕೇಳೋದೈತೆ ಮುಗಿಸ್ತೀವಿ. ತೀರ್ಮಾನ ಆಗಿಲ್ಲ. ಈಗ ಸ್ಥಳ ನಿಗದಿ ಮಾಡ್ತೀವಿ, ಅಷ್ಟು ಕೂತು ತೀರ್ಮಾನ ಮಾಡ್ತೀವಿ, ಒಬ್ಬರೇ ಅಲ್ಲ. ಇಡೀ ರಾಜ್ಯ ಮಟ್ಟ ಸಮಾವೇಶ. ಇದ್ರ ಜೊತೆಗೆ ಕೇರಳ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ, ಕೇರಳದಲ್ಲೂ ಇದ್ದಾರೆ, ತಮಿಳುನಾಡಲ್ಲೂ ಇದ್ದಾರೆ ಸಮಾಜ, ಅವ್ರನ್ನೂ ನಾವು ಆಹ್ವಾನ ಮಾಡ್ತೀವಿ. ಹಿಂಗಾಯ್ತು. ಮಹಾಸಂಗಮ ಅಂದರೆ ವಿದೇಶಗಳಲ್ಲೂ ನಮ್ಮ ಸಮುದಾಯದ ಭಾಳಷ್ಟು ಜನ ಅಲ್ಲಿ ಉದ್ಯೋಗಕ್ಕೋಸ್ಕರ ಹೋಗಿದ್ದಾರೆ, ಕೆಲವರು ಇಂಡಸ್ಟ್ರಿ ಮಾಡಿದ್ದಾರೆ, IT BT ಮಾಡಿದ್ದಾರೆ. ಅವರೂ ಸಹ
ಈ ಐತಿಹಾಸಿಕ ಸಮಾವೇಶಕ್ಕೆ ಬರ್ತೀವಿ ಅಂತೇಳಿ ವಿದೇಶಗಳಿಂದ ಕರೆ ಮಾಡಿ ಹೇಳಿದ್ದಾರೆ. ಅಲ್ಲ, ಬರ್ತೀವಿ ಅಂತ ಹೇಳಿದರೆ ನಡೆಯೋದು ಕರ್ನಾಟಕ ಏನಣ್ಣ. ಈಗ ನಾವು ಇಡೀ ದೇಶದಲ್ಲಿ ವೀರಶೈವ ಲಿಂಗಾಯತರು ಮೈನಾರಿಟಿ ಶಕ್ತಿ ನಿಜವಾದ ಇದು ನಮಗೆ ಕೊಡಬೇಕು. ಅಲ್ಪಸಂಖ್ಯಾತರಿಗೆ ಸಿದ್ದರಾಮಯ್ಯ ಸರ್ಕಾರ ಕೊಡಕ್ಕೆ ಹೊಂಟದಲ್ಲ, ನಮ್ಮ ಸಮುದಾಯಕ್ಕೆ ಕೊಡಬೇಕು. ನಿಜವಾದ ಮೈನಾರಿಟೀಸ್ ಅಂದರೆ ನಾವೇ. ದೇಶದಲ್ಲಿ ನಾವು ಅಲ್ಪಸಂಖ್ಯಾತರು, ಕರ್ನಾಟಕದಲ್ಲಿ ಪ್ರಬಲ ಅದೀವಿ. ನೋಡೋಣ, ಯಡಿಯೂರಪ್ಪ ನಮ್ಮ ಸಮುದಾಯದ ನಾಯಕ, ವೀರಶೈವ ಲಿಂಗಾಯತ. ನೋಡಿ, ನಾವು ಹೇಳ್ತೀವಿ ನಂಬರ್ 1 ಒಳಪಂಗಡ ಒಂದಾಗಬೇಕು. ನಂಬರ್ 2 ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ. ಬೆಂಗಳೂರಲ್ಲಿ ಹೋಟೆಲ್ ರ್ಯಾಡಿಸನ್ ಬ್ಲೂ ಒಳಗೆ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷ ಶಾಮು ಶಿವಶಂಕರ ಅಧ್ಯಕ್ಷತೆಯಲ್ಲಿ ಶಂಕರ್ ಬಿದ್ರಿ, ಯಡಿಯೂರಪ್ಪ, ಜಗದೀಶ್ ಶೆಟ್ಟರು, ಬೊಮ್ಮಾಯಿ ಇವರೆಲ್ಲ ಮುಖಂಡರು, ಕಾಶಪ್ಪ ಎಲ್ಲರೂ ಇದ್ದರು. ಆ ಸಂದರ್ಭದಲ್ಲಿ ಒಳಪಂಗಡ ಎಲ್ಲ ಮುಖಂಡರುಗಳಿದ್ದರು. ವೀರಶೈವ ಲಿಂಗಾಯತ ನಾವು ಜಾತಿ ಜನಗಣತಿ ಬಳಸಬೇಕು ಮತ್ತು ಬ್ರಾಕೆಟಲ್ಲಿ ಉಪಪಂಗಡಗಳು ಬರ್ಸಂಗಂಥ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ಸಮುದಾಯಕ್ಕೆ OBC 2A ಮೀಸಲಾತಿ ಕೊಡಲೇಬೇಕು, ಹಕ್ಕೊತ್ತಾಯ ನಮ್ಮದು. ಶಿಕ್ಷಣ ಮತ್ತು ಉದ್ಯೋಗಕ್ಕೋಸ್ಕರ ಕೇಳ್ತಿದ್ದೀವಿ. ಇನ್ನು ಐತಿಹಾಸಿಕ ಸಮಾವೇಶ. ಇನ್ನು ಸಹಜವಾಗಿ ಯಡಿಯೂರಪ್ಪ ನಮ್ಮ ಸಮುದಾಯ ನಾಯಕ. ಯಡಿಯೂರಪ್ಪನವರು ಕೇವಲ ವೀರಶೈವ ಅಷ್ಟೇ ಅಲ್ಲ, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಾಡಿದರು, 500 ಕೋಟಿ ಕೊಟ್ಟರು. ಮಠಗಳಿಗೆ ಅನುದಾನ ಕೊಟ್ಟರು. ಕೇವಲ ವೀರಶೈವ ಮಠಕ್ಕೆ ಕೊಟ್ಟರೆ ಎಲ್ಲ ಸಮುದಾಯಗಳು ಕೊಟ್ಟರು. ಹಾಗಾಗಿ ನಾವು ಒಟ್ಟಾಗಿ ಒಂದಾಗಿ ನಮ್ಮ ಸಮುದಾಯಕ್ಕೆ ಈ ರೀತಿ ಅನ್ಯಾಯ ಆಗಬಾರ್ದು, ಒಗ್ಗಟ್ಟಾಗಬೇಕಂತ ಸಂಕಲ್ಪ ಮಾಡಿ ತೀರ್ಮಾನ ಮಾಡಿದ್ವಿ. ಧನ್ಯವಾದಗಳು.